ಅಲ್ಟಿಮೇಟ್ ಆಗಿದೆ. ಗುಡ್ ಮಾರ್ನಿಂಗ್ ಫ್ರಮ್ ಕಟಾಯ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಟೈಮ್ ಬಂದು 10:07. ಈಗ ನಾವು ಯಾವ ಕಡೆ ಪಯಣ ಅಂದರೆ ಮಡಿಕೇರಿ ಹತ್ರ ಒಂದು ಪ್ಲೇಸ್ ಇದೆ, ಮಂಡಲ್ಪಟ್ಟಿ, ಮುಗಿಲ್ಪೇಟೆ, ಗಣೇಶ್ ಅವ್ರ ಫಿಲಮ್ ಇದೆಯಲ್ಲ ಆ ಪ್ಲೇಸಿಗೆ ಇವತ್ತು ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ಒಬ್ಬನೇ. ಫ್ರೆಂಡ್ಸ್ ಬರ್ತೀನಿ ಅಂದಿದ್ರು, ಬಟ್ ಕೆಲಸ ಇದ್ದಕ್ಕಿದ್ದಂಗೆ ಕೆಲಸ ಬಂದು ಒಂದು ಯಾರೂ ಬರಲಿಲ್ಲ. ಇಟ್ಸ್ ಓಕೆ, ಒಬ್ಬರೇ ಹೋಗೋಣ. ಅಲ್ಲೇನು ಅದನ್ನ ಎಕ್ಸ್ಟ್ರೀಮ್ ಆಫ್ ರೋಡ್ ಇಲ್ಲ, ನಾರ್ಮಲ್ ಆಗಿದೆ ಆಫ್ ರೋಡು. ಇವಾಗಿನ ವೆದರ್ ರಿಪೋರ್ಟ್ ಹೇಳಬೇಕು ಅಂದರೆ ಇಲ್ಲಿವರೆಗೂ ಬಿಸಿಲಿತ್ತು. ನಮ್ಮ ಹಾಸನಲ್ಲಿ ಈಗೇನು ವೆದರ್ ಇದೆ ಇದಕ್ಕಿಂತ ಜಾಸ್ತಿ ಬಿಸಿಲಿತ್ತು. ಅದಕ್ಕೆ ಮುಂದೆ ಬಂದ್ಬಿಡೋಣ ಅಂತ ಬಂದ್ಬಿಟ್ಟೆ. ನಾನು ಕ್ಯಾಮ್ರಾ ಏನೂ ಸೆಟ್ ಮಾಡಿರಲಿಲ್ವಾ, ಎಲ್ಲರೂ ಕೂತ್ಕೊಂಡು ಟೀ ಕುಡ್ಕೊಂಡು ಸೆಟ್ ಮಾಡೋಣ ಅಂತ ಸುಮ್ಮನಾಗಿದ್ದೆ. ಗ್ಲೌಸು ತುಂಬ ದಿನ ಆಯ್ತಲ್ಲ ಆಗ್ದಲೆ, ಗ್ಲೌಸಲ್ಲಿ ಫುಲ್ ಟೈಟ್ ಆಗ್ತಿದೆ, ಗ್ರಿಪ್ಪೇ ಸಿಗ್ತಿಲ್ಲ. ಇದಕ್ಕೆ ಅಡ್ಜಸ್ಟ್ ಆಗಬೇಕಿನ್ನು. ಬ್ರೇಕೆಲ್ಲ ಹಿಡಿಯೋಕ್ಕೆ ಹಿಂಸೆ ಆಗ್ತಿದೆ. ಇದು ಎಲ್ಲ ಲಾಂಗ್ ಅಲ್ವಾ ಕ್ಲಿಚ್ಚು. ನಮ್ದು R15 ಆದರೆ ಹತ್ತತ್ರ ಇತ್ತು, ಕೈ ಕ್ಲೀನಾಗಿ ಸಿಗೋದು. ಇದು ಸಿಗೋದೇ ಇಲ್ಲ, ಇಲ್ಲಿ ಇಷ್ಟು ಲಾಂಗ್ ಇದೆ. ಅಡ್ಜಸ್ಟ್ ಆಗ್ತೀನಿ, ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರು ಅಷ್ಟೇ. ನಮ್ಮ ನಂತರ ಆ ಜನ್ಮ ಸಿದ್ಧ ಆಗ್ತು ಲೇಟಾಗಿ ಬರೋದು. ಯಾವಾಗಲೂ ಲೇಟು, ಇಲ್ಲಿ ಅಂತಲ್ಲ, ಎಲ್ಲಿಗೆ ಹೋದ್ರೂ ರೈಡ್ ಆಗಲಿ ಏನೇ ಕೆಲಸ ಆಗಲಿ ಎಲ್ಲಿಗೆ ಆಗಲಿ ಲೇಟ್ ಅಂದರೆ ಲೇಟೇ. ಇನ್ನೇನು ಗೊರೂರು ಇನ್ನೊಂದು 5 ಕಿಲೋಮೀಟ್ರು 6 ಕಿಲೋಮೀಟ್ರ್ ಇರ್ಬೋದು. ಆಲ್ಮೋಸ್ಟ್ ಬಂದಿದ್ದೀವಿ ಗೊರೂರು ಹತ್ರ. ಗೊರೂರು ಬ್ಯಾಕ್ ವಾಟ್ರ್ ಕಾಣುತ್ತೆ ನೋಡಿ, ಇದು ಗೊರೂರು ಫುಲ್ ಬ್ಯಾಕ್ ವಾಟ್ರ್. ಇದು ನಿಮಗೀಗ ಡ್ಯಾಮು ಕಾಣುತ್ತೆ. ಬಟ್ 2 ವಾರದಿಂದ ಮಳೆಯಲ್ಲೂ ಗಾಡಿ ಓಡಿಸಿ ಈಗ ಈ ಥರ ವೆದರಲ್ಲಿ ಓಡ್ಸೋಕೆ ಒಂಥರ ಬೇಜಾರಾಗ್ತಿದೆ. ಒಳ್ಳೆ ಮಳೆ ಇತ್ತು, ಒಳ್ಳೆ ವೆದರ್ ಇತ್ತು, ಸಕ್ಕತ್ತಾಗಿತ್ತು. ಬಟ್ ಈಗ ಫೀಲ್ ಇಲ್ಲ ಮಳೆ ವೆದರ್ದು. ಪ್ರೀವಿಯಸ್ ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ವೀಡಿಯೋ ನೋಡಿ. ರಾಣಿಜರಿದು ಒಳ್ಳೆ ಮಜಾ ಇದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿದೆ. ಈ ವಿಡಿಯೋ ಅಷ್ಟು ಎಂಟರ್ಟೈನ್ಮೆಂಟ್ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅದಂತೂ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿದೆ. ಸರ್ರೇಗೆ ಬಿದ್ದವ್ರೆ ನನ್ನ ಫ್ರೆಂಡ್ಸ್ಗಳು, 3-4 ಸತಿ ಬಿದ್ದವ್ರೆ. ಇದೇ ಗೊರೂರು ಬ್ಯಾಕ್ ವಾಟರ್ ಅಂತೀನಿ. ಇದೇ ಗೊರೂರು ಡ್ಯಾಮ್ ಓಪನ್ ಆಗಿಲ್ಲ, ಬಟ್ ನಿಮಗೆ ಅಲ್ಲಿಂದ ತೋರಿಸ್ತೀನಿ. ಇದು ಎಂಟ್ರಿಯಿಂದ ಇಲ್ಲಿ ಬ್ರಿಡ್ಜ್ ಮೇಲಿಂದ ಸಕ್ಕತ್ತಾಗಿ ಕಾಣುತ್ತೆ. ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಈ ಕಡೆ. ನೀರು ಬಿಟ್ಟಿಲ್ಲ, ನೀರೇನು ಅಷ್ಟಿಲ್ಲ. ಬಿಟ್ಟಾಗ ಒಂದ್ಸತಿ ಬರೋಣ. ಇನ್ನೇನು ಬಿಡ್ತಾರೆ, ಮಳೆ ಒಂದು ಸ್ವಲ್ಪ ಜಾಸ್ತಿ ಆದರೆ ಬಿಡ್ತಾರೆ. ಇಲ್ಲಿಂದ ಅರ್ಕಲ್ಗೂಡು 9 ಕಿಲೋಮೀಟ್ರ್ ಇದೆ. ಅಲ್ಲಿಂದ ಮಲ್ಪಟ್ಟಣ 11 ಕಿಲೋಮೀಟ್ರು. ಮಲ್ಪಟ್ಟಣದಿಂದ ಶನಿವಾರ ಸಂತೆ 11 ಕಿಲೋಮೀಟ್ರು. ಅಲ್ಲಿಂದ ಸೋಮವಾರಪೇಟೆ 22 ಕಿಲೋಮೀಟ್ರು. ಓಕೆ, ನಿಮಗೆ ಒಂದು ಸ್ವಲ್ಪ ದೂರ ಮಲ್ಪಟ್ಟಣ ಶನಿವಾರ ಸಂತೆ ಎಲ್ಲ ದಾಟಿದ ಮೇಲೆ ಒಳ್ಳೆ ಸೀನಿಕ್ ವ್ಯೂ ಬಂದಮೇಲೆ ಸಿಗ್ತೀನಿ. ಇಲ್ಲಿಂದ ಆಲ್ಮೋಸ್ಟ್ ಶನಿವಾರ ಸಂತೆ ತನಕ ಏನೂ ಸೀನಿಕ್ ವ್ಯೂ ಇಲ್ಲ. ಶನಿವಾರ ಸಂತೆಯಿಂದ ಒಳ್ಳೆ ಸೀನಿಕ್ ವ್ಯೂ ಇರೋದು ಸಿಗುವ ಮತ್ತು ನಿಮಗೆ ಶನಿವಾರ ಸಂತೆಯಲ್ಲಿ. ವೆಲ್ಕಮ್ ಬ್ಯಾಕ್. ಮತ್ತೆ ಸೋಮವಾರಪೇಟೆಯಲ್ಲಿದ್ದೀವಿ. ಶನಿವಾರ ಸಂತೆಯಲ್ಲಿ ಸಿಗ್ತೀನಿ ಅಂತಿದ್ದೆ, ಬಟ್ ಸೋಮವಾರಪೇಟೆ ತನಕ ಹೊಡೆದ್ಬಿಟ್ಟೆ. ಒಳ್ಳೆ ಫ್ಲೋ ಇತ್ತಲ್ಲ, ಹಂಗೆ ಬಂದ್ಬಿಟ್ಟೆ. ಟೈಮ್ ಒಂದು 11 ಗಂಟೆ. ಸೋಮವಾರಪೇಟೆಯಲ್ಲಿದ್ದೀವಿ. ಇನ್ನೊಂದು 30-40 ಕಿಲೋಮೀಟ್ರ್ ಇರ್ಬೋದು. ಸೋಮವಾರಪೇಟೆ ಎಲ್ಲ ದಾಟಿದ ಮೇಲೆ ಅಲ್ಲೊಂದು ಕಡೆ ನಿಲ್ಲಿಸ್ಬಿಟ್ಟು ಲೊಕೇಶನ್ ಹಾಕೋಣ. ಸೋಮವಾರಪೇಟೆಯಿಂದ ಗೊತ್ತಿಲ್ಲ, ಅದು ಮಂಡಲ್ಪಟ್ಟಿಗೆ ಹೋಗೋ ರೈಟು. ಈ ರೋಡ್ ಇದೆಯಲ್ಲ, ಈ ರೋಡು ಬೈಕರ್ಸ್ಗೆ ಫೇವ್ರೇಟ್ ಸ್ಪಾಟು. ಯಾಕೆಂದರೆ ಹೆಂಗಿದೆ ಅಂದರೆ ಟರ್ನಿಂಗೆಲ್ಲ ಅಲ್ಟಿಮೇಟ್ ಆಗಿದೆ ರೋಡು. ಗಾಡಿ ಹೊಡಿಯೋಕ್ಕೆ ಇಲ್ಲಿಂದ ಸುಮಾರು ಒಂದು 2 ಕಿಲೋಮೀಟ್ರ್ ಇದೇ ಥರ ಸಿಗುತ್ತೆ. ಎಷ್ಟು ಮಜಾ ಬರುತ್ತೆ ಅಂದರೆ ಗಾಡಿ ಹೊಡಿಯೋಕ್ಕೆ. ಇಲ್ಲಿ ಫುಲ್ ಡೀಪ್ ಇದೆ ಕೆಳಗಡೆ.
ಇದೇ ಥರ ಸ್ಪಾಟ್ ಇನ್ನೂ ಸುಮಾರು ಸಿಗುತ್ತೆ, 2-3 ಕಡೆ ಸಿಗುತ್ತೆ. ಇಲ್ಲಿಂದ ಅನ್ನೋದು ಸಿಗುತ್ತೆ ನೋಡಿ. ಮತ್ತೀಗ ನಾನು ಯಾಕೆ ಗೊತ್ತಾ ಮಡಿಕೇರಿಗೆ ಹೋಗೋವಾಗ ಯಾವಾಗಲೂ ಈ ರೂಟಲ್ಲಿ ಬರೋದು, ಈ ಟರ್ನಿಂಗ್ಗೋಸ್ಕರ ಬರ್ತೀನಿ. ಈ ಟರ್ನಿಂಗಲ್ಲಿ ಗಾಡಿ ಹೊಡಿಯೋ ಮಜಾನೇ ಬೇರೆ. ಏನೊಂದು 5 ಕಿಲೋಮೀಟ್ರ್ ಡಿಫ್ರೆನ್ಸ್ ಆಗುತ್ತೆ ಕುಶಾಲನಗರದ ಮೇಲೆ ಹೋದರೆ. ಈ ರೂಟಲ್ಲಿ ಬಂದರೆ ಮಡಿಕೇರಿಗೆ 5-10 ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಅಂದರೆ 10 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗೋಲ್ಲ. ಬಟ್ 5-10 ಕಿಲೋಮೀಟ್ರ್ ಜಾಸ್ತಿ ಆದ್ರೂ ಫೀಲ್ ಇದೆಯಲ್ಲ ಆ ರೋಡಲ್ಲಿ ಸಿಗೋಲ್ಲ. ಇಲ್ಲಿ ಮುಂದೆ ಬ್ರಿಡ್ಜು ಕುಸಿದೋಗಿತ್ತು, ರೋಡ್ ಮಾಡ್ತಿದ್ರು ನಾವೀಗ ಪ್ರೀವಿಯಸ್ ಒಂದು 3 to 4 months ಬ್ಯಾಕ್ ಬಂದಾಗ. ಈಗ ಓಪನ್ ಆಗಿದೆಯೋ ಗೊತ್ತಿಲ್ಲ. ಓಪನ್ ಆಗಿಲ್ಲ ಅಂದರೆ ಆ್ಯಕ್ಚುಲಿ ರೋಡ್ ಇರೋದು ಇದು ಕುಸಿದೋಗ್ಬಿಟ್ಟಿದೆ. ಈ ಫಾರೆಸ್ಟ್ ಒಳಗಿಂದ ಬಿಡ್ತಿದ್ದಾರೆ. 2-3 ಕಿಲೋಮೀಟ್ರ್ ಡಿಫ್ರೆನ್ಸ್ ಬರುತ್ತೆ ಅಲ್ಲಿಗೂ ಇಲ್ಲಿಗೂ. ಅಣ್ಣ ಮಂಡಲ್ಪಟ್ಟಿ ಹಿಂಗೇನಾ? ಒಂದೊಳ್ಳೆ ಫೋಟೋ ತೆಗೆಯೋಣ. Do you hear that? My sanity about to break. ಕೋಟೆ ಅಬ್ಬಿ ಫಾಲ್ಸ್ ಅದು. ಕೋಟೆ ಅಬ್ಬಿ ಫಾಲ್ಸ್ನ ನೋಡಿಕೊಂಡು ನಾವೀಗ ಮಂಡಲ್ಪಟ್ಟಿ ಕಡೆಗೆ ಪಯಣ. ಟೈಮ್ ಬಂದು 12:15 ಮಂಡಲ್ಪಟ್ಟಿ ರೋಡು ಈ ಥರ ಇದೆ ಅಬ್ಬಿ ಫಾಲ್ಸ್ ಆದಮೇಲಿಂದ. ದ ಅಲ್ಟಿಮೇಟ್ ವೆದರ್ ಇದು. ರೈಡಿಂಗ್ ಥ್ರೂ ದಿ ಫಾಗ್. ಅಪ್ಪ ಸೀರಿಯಸ್ ಆಗಿ ನಾನು ಹಾಸನಿಂದ ಬಂದಾಗಿದ್ದಿದ್ದು ವೆದರ್ಗೆ ಇಲ್ಲಿ ಬಂದೀಗ ನೋಡ್ತಿರೋ ವೆದರ್, ಫೀಲ್ ಮಾಡ್ತಿರೋ ವೆದರ್ಗೆ ಡಿಫ್ರೆನ್ಸ್ ಹೆಂಗೆ ಅನ್ನಿಸ್ತಿದೆ ಗೊತ್ತಾ? ನಾನು ಯಾವುದೋ ಬೇರೆ ಸ್ಟೇಟಿಗೆ ಬಂದಿದ್ದೀನಿ ಅನ್ನಂಗೆ ಅನ್ನಿಸ್ತಿದೆ. ₹80,000 ಖರ್ಚಾಯ್ತು ಗೈಸ್. ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಎಂಟ್ರಲ್ಲಿ ಬೈಕಿಗೆ ₹20. ಅದಾದ ಮೇಲೆ ಇಲ್ಲಿ ಎಂಟ್ರಿ, ಫಾರೆಸ್ಟ್ ಎಂಟ್ರಿ ₹65, ಬೈಕ್ 50, ಒಂದು ಪರ್ಸನಿಗೆ 15. ನೋಡಿ ಹೆಂಗಿದೆ ಮಂಡಲ್ಪಟ್ಟಿ. ವಿ ಆರ್ ಫೈನಲಿ ನಾವಂತೂ ರೀಚ್ ಆಗ್ಬಿಟ್ಟು ಮಂಡಲ್ಪಟ್ಟಿನ. ಒಳ್ಳೊಳ್ಳೆ ಗಾಡಿಗಳು ಬರ್ತಾವೆ ಅಲ್ಲಿಂದ. ಇಲ್ಲಿಗೆ R15 ಯಾವ ಗಾಡಿನಾದ್ರು ತರ್ಬೋದು, ಏನು ಸಮಸ್ಯೆನೇ ಇಲ್ಲ. ಆದರೆ ನೋಡ್ಕೊಂಡು ಇಳಿಸ್ಬೇಕಷ್ಟೇ ಒಂದೊಂದು ಜಾಗದಲ್ಲಿ ಮಾತ್ರ. ಎಂಥ ಸ್ಕೂಟಿ ಸ್ಪ್ಲೆಂಡ್ರ್ ಯಾವ್ದಾದ್ರು ಬರುತ್ತೆ. ಮಲಗಿಸೋರು ಆರಾಮಾಗಿ ಅಲ್ಲೇ ಹೋಗುತ್ತೆ. ಇನ್ನೇನು ಪೀಕ್ ಹತ್ತತ್ರ ಬಂದು, ಪೀಕ್ ಏನು ಜಾಸ್ತಿ ದೂರ ಇಲ್ಲ, ಮಳೆನೇ ಇಲ್ಲ. ಇವ್ರು ಯಾಕೆ ರೈನ್ ಕೋಟ್ ಹಾಕೋ ಬಂದವರು ಅಂತ ಗೊತ್ತಾಗಿಲ್ಲ. ನಿಂತ್ಕೊಂಡವ್ರು ಏನೂ ಫೀಲ್ ಆಗಲ್ಲ. ಐಕಲ್ ಮೇಲೆ ಕುತ್ಕೊಂಡು ಹೋಗ್ತಿರೋದಕ್ಕೆ ಇಷ್ಟೊಂದು ಆಗ್ತಿದೆ. ಶಾಕ್ಸ್ ಎಲ್ಲ ಫ್ರೀ ಆಗಿಬಿಡುತ್ತಲ್ಲ, ರೇಟ್ ಕಮ್ಮಿ ಆಗುತ್ತಲ್ಲ, ಸುಮ್ಮನೆ ಕೊಡ್ದಾಡುತ್ತೆ ಗಾಡಿ.
ನೋಡಿ ನಿಂತ್ಕೊಂಡ್ರೆ ಹಿಂಗೆ ಬಿಟ್ರೆ ಆರಾಮಾಗಿ ಹೋಗುತ್ತೆ. ಎಳ್ದಾಡು ನೋಡ್ಕೋಬೇಕಷ್ಟೆ, ಜಾರುತ್ತೆ. ಮುಗಿಲ್ಪೇಟೆ ಒಂದು ಲೈಟರ್ ಹಾಕಬಾರ್ದು, ಕಾಣಿಸ್ತಾನೆ ಇಲ್ಲ ಏನೋ. ಮುಗಿಲ್ಪೇಟೆ ಬೋರ್ಡು ನೋಡೇ ಪುಸ್ತಕದೆ. ಫೈನಲಿ ವಿ ಆರ್ ಇನ್ ದ ಟಾಪ್. ಇಲ್ಲಿ ಮುಂದೆ ಬೈಕ್ ಪಾರ್ಕಿಂಗು, ಕಾರ್ ಪಾರ್ಕಿಂಗ್ ಇದೆ. ಅಲ್ಲಿ ಬೈಕು ಕಾರ್ನು ಹಾಕಿ ನಾವು ಹೋಗೋಣ ವ್ಯೂ ಪಾಯಿಂಟ್ಗೆ. ಬೈಕ್ ಹಾಕಕ್ಕೆ ಜಾಗ ಹುಡುಕ್ಬೇಕಲ್ಲ ಈಗ. ಅಂದು ಮಂಡಲ್ಪಟ್ಟಿ ಟ್ರಿಪ್ ಮುಗಿದಿದೆ. ಈಗ ಮತ್ತೆ ರಿಟರ್ನ್. ಕೋಟೆ ಬೆಟ್ಟ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಇದೆ. ಬಟ್ ಇವಾಗ ಬರೋಲ್ಲ, ಹುಡುಗರ ಜೊತೆ ಹೋಗೋಣ ಕೋಟೆ ಬೆಟ್ಟಕ್ಕೆ. ಯಾರೋ ಸ್ಪ್ರೇ ಮಾಡ್ದಂಗಿದೆ ಫಾಗುಳ್ಳೆ. ಈ ಕಟಿಂಗ್ ಶಾಪಲ್ಲಿ ನೀರು ಸ್ಪ್ರೇ ಮಾಡ್ತಾರಲ್ಲ ಹಂಗಿದೆ, ಹಂಗೆ ಬಂತು ಈಗ ಅದು. ಟೈಮ್ ಬಂದು 3 ಗಂಟೆ. ಎಂಥ ಕೆಲಸ ಮಾಡ್ಕೊಂಡಿದ್ದೀನಿ ಅಂದರೆ, ನಾನು ಮಾದಾಪುರ ರೋಡಿಗೆ ಹೋಗೋ ಬದಲು ಮಡಿಕೇರಿ ರೂಟಿಗೆ ಬಂದುಬಿಟ್ಟಿದ್ದೀನಿ. ಸೊ ಈಗ ಮಡಿಕೇರಿಯಿಂದ ಹೋಗಬೇಕು, ಲಾಂಗ್ ಆಗುತ್ತೆ ಸಖತ್ತು. ಒಂದೇ ರೋಡಲ್ವಾ ಅಂತ ಬಂದೆ, ಅಲ್ಲೆಲ್ಲೋ ಒಂದು ರೈಟ್ ತಗೋಬೇಕಿತ್ತು, ರೈಟ್ ತಗೊಳ್ಳೋದಲ್ಲೇ ಸ್ಟ್ರೈಟ್ ಬಂದುಬಿಟ್ಟಿದ್ದೀನಿ. ಟೈಮ್ ಬಂದು 4:15 ಆಗಿದೆ. ಈಗ ಅರ್ಕಲ್ಗೂಡಲ್ಲಿ ಇದ್ದೀವಿ. ಇನ್ನೊಂದು ಅರ್ಧ ಗಂಟೆಲಿ ಹೋಗ್ತೀವಿ ಹಾಸನ್ಗೆ. ನಾವು ಬೆಳಗ್ಗೆ ಹೋಗಿದ್ದು ಈ ರೂಟು ಮಲ್ಪಟ್ನ ರೂಟು, ಈಗ ಬಂದಿದ್ದು ಕೊಣನೂರು ರೂಟು ಕುಶಾಲನಗರದ ಮೇಲೆ. ಇನ್ನು 30 ಕಿಲೋಮೀಟ್ರ್ ಇದೆ ಹಾಸನ್ನು. ಸಾರಿ, ಹಾಸನಲ್ಲ, ನಮ್ಮ ಮನೆಗೆ ಲೊಕೇಶನ್ ಹಾಕಿದ್ರಿಂದ 30 ಕಿಲೋಮೀಟ್ರ್ ಇದೆ. ಕರೆಕ್ಟಾಗಿ ಇನ್ನು ಹಾಫ್ ಆನ್ ಅವರ್ ಅಷ್ಟೊತ್ತಿಗೆ ಹೋಗ್ತೀನಿ. ಫೈನಲಿ ಹಾಸನಿಗೆ ರೀಚ್ ಆದವು. ಟೈಮ್ ಬಂದು 6 ಗಂಟೆ ಆಗಿದೆ.
ಬಂದು ಹಾಸನಿಗೆ ಬಂದು ಆಲ್ರೆಡಿ ಅರ್ಧ ಗಂಟೆ ಮೇಲೆ ಆಯಿತು. ಇಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದ ಅಂತ ಮಾತಾಡ್ತಾ ಕೂತಿದ್ವು. ಅಂತೂ ಇವತ್ತಿನ ಮಂಡಲ್ಪಟ್ಟಿ ರೈಡು ಸಕ್ಸಸ್ಫುಲ್ ಆಗಿದೆ. ಮತ್ತೆ ಮುಂದಿನ ವೀಡಿಯೋ ಜೊತೆಗೆ ನಿಮ್ಮೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.